ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಆರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆದೆಗಾರಹಳ್ಳಿ, ಹಿರೇನಾಗವಲ್ಲಿ, ಚಿಕ್ಕನಾಗವಲ್ಲಿ ಗ್ರಾಮಗಳ ಸುತ್ತಮುತ್ತಲಿನ ಕ್ರಷರ್ಗಳಲ್ಲಿ ಮಿತಿ ಮೀರಿದ ಬ್ಲಾಸ್ಟಿಂಗ್ ಮಾಡುತ್ತಿದ್ದು, ಇದರಿಂದ ಹೊರಬರುತ್ತಿರುವ ಧೂಳು ಹಾಗೂ ಗಾಳಿಯಿಂದ ಆರೋಗ್ಯ ಕೆಡುತ್ತಿದೆ. ಸಾಲದೆಂಬಂತೆ ಟಿಪ್ಪರ್ಗಳು ಮಿತಿ ಮೀರಿದ ಭಾರ ಹೊತ್ತು ಅತಿ ವೇಗವಾಗಿ ಹೋಗುತ್ತಿದ್ದು, ಈ ಹಾವಳಿಗೆ ಕಡಿವಾಣ ಹಾಕುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆರೋಪಿಸಿ ಆದೆಗಾರಹಳ್ಳಿ ಹಾಗೂ ಚಿಕ್ಕನಾಗವಳ್ಳಿ ಗ್ರಾಮಸ್ಥರು ನೂರಾರು ಟಿಪ್ಪರ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಗ್ರಾಮದಲ್ಲಿ ಹಾದು ಹೋಗುವ ಮುಖ್ಯ ರಸ್ತೆಯಲ್ಲಿ ಅಕ್ಕಪಕ್ಕ ವಾಸದ ಮನೆಗಳು, ರಸ್ತೆಗೆ ಅಂಟಿಕೊಂಡಂತೆ ಪ್ರಾಥಮಿಕ ಶಾಲೆ ಇದ್ದು, ವೇಗವಾಗಿ ಲಾರಿಗಳು ಓಡಾಡುವುದರಿಂದ ಆತಂಕದಲ್ಲೇ ಮಕ್ಕಳನ್ನು ಶಾಲೆಗೆ ಕಳಿಸುವಂತಾಗಿದೆ. ನಿಮಿಷಕ್ಕೆ ಒಂದರಂತೆ ಟಿಪ್ಪರ್ ಲಾರಿಗಳು ವೇಗವಾಗಿ ಹೋಗುವುದರಿಂದ ರಸ್ತೆ ದಾಟಲು ಸಹ ಭಯವಾಗುತ್ತದೆ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ. ಮಿತಿ ಮೀರಿದ ಬ್ಲಾಸ್ಟಿಂಗ್ನಿಂದ ಮನೆಯ ಗೋಡೆಗಳು ಬಿರುಕು ಬಿಡುತ್ತಿವೆ. ಕ್ರಷರ್ಗಳಿಂದ ಹೊರಬರುವ ಧೂಳು ಮಿಶ್ರಿತ ಗಾಳಿ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತಿವೆ. ಇದರಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದೇವೆ, ಕಾಪಾಡಿ ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಈ ಕುರಿತು ಪ್ರತಿಭಟನಾ ನಿರತ ಗ್ರಾಮಸ್ಥರು ಸಾರಿಗೆ ನಿಯಂತ್ರಣಾಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದರೆ, ಸಿಬ್ಬಂದಿ ಕೊರತೆ ಇದೆ, 5 ತಾಲೂಕುಗಳಿಗೆ ತಾನೊಬ್ಬನೇ ಇನ್ಸ್ಪೆಕ್ಟರ್, ಎಲ್ಲ ಕಡೆ ನಾನೇ ನೋಡಿಕೊಳ್ಳಬೇಕು, ಸ್ಥಳಕ್ಕೆ ನಾನು ಬರಲು ಸಾಧ್ಯವಿಲ್ಲ, ಹಾಗಾಗಿ ನೀವೇ ತೂಕದ ರಸೀದಿ ಕೇಳಿ ನೋಡಿ ಎಂದು ತಿಳಿಸಿದ್ದು, ಸ್ಥಳೀಯರು ಅಧಿಕಾರಿಯ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದರು. ಒಳ್ಳೆ ಪೊಲೀಸರು ನಾಳೆ ಎವಿಡೆನ್ಸ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಪ್ರದೀಪ್ ಈಶ್ವರ್ ಗ್ರಾಮಕ್ಕೆ ಭೇಟಿ ನೀಡಿದ್ದಾಗ ಕ್ರಷರ್ಗಳಿಂದ ಇಲ್ಲಿನ ಜನರ ಆರೋಗ್ಯ ಹಾಳಾಗುತ್ತಿದ್ದರೆ ಇದರಿಂದ ಮುಕ್ತಿ ಕೊಡಿಸುತ್ತೇನೆ ಎಂದು ಭಾಷಣ ಮಾಡಿ ಹೋದವರು ಚುನಾವಣೆಯಲ್ಲಿ ಗೆದ್ದ ನಂತರ ಊರಿನತ್ತ ತಿರುಗಿಯೂ ನೋಡಿಲ್ಲ. ನಮ್ಮ ಊರಿನ ಹೆಸರು ಸಹ ಅವರಿಗೆ ನೆನಪಿಲ್ಲ. ಅವರದು ಕೇವಲ ಮಾಜಿ ಶಾಸಕರನ್ನು ಬೈಯುವುದಷ್ಟೇ ಅಭಿವೃದ್ಧಿ ಅಂದುಕೊಂಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಗಂಟೆಗಟ್ಟಲೆ ಟಿಪ್ಪರ್ ಲಾರಿಗಳನ್ನು ತಡೆದು ಪ್ರತಿಭಟನೆ ನಡೆಸುತ್ತಿರುವ ವಿಚಾರ ತಿಳಿದ ಪೆರೇಸಂದ್ರ ಪೊಲೀಸ್ ಠಾಣೆ ಸಿಬ್ಬಂದಿ ಸ್ಥಳಕ್ಕೆ ಹಾಜರಾಗಿ ಸಮಸ್ಯೆ ಆಲಿಸಿ ಮುಂದಿನ 1 ವಾರದೊಳಗೆ ಸಮಸ್ಯೆ ಇತ್ಯರ್ಥಪಡಿಸುವ ಭರವಸೆಯೊಂದಿಗೆ ಪ್ರತಿಭಟನೆ ಹಿಂಪಡೆದರು. ಇನ್ನು ಈ ಪ್ರತಿಭಟನೆಯಲ್ಲಿ ಆದೆಗಾರಹಳ್ಳಿ ಮತ್ತು ಚಿಕ್ಕನಾಗವಲ್ಲಿ ಗ್ರಾಮಸ್ಥರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.